ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಂಗಳೂರಲ್ಲಿರೋ ಹತ್ತಿರದ ಒಂದು 70 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ನಮ್ಮ ಬೇಬಿ ರೆಡಿಯಾಗಿದ್ದಾರೆ, ನಮ್ಮ ಹುಡುಗರು ಬಂದಿದ್ದಾರೆ. ಏನೇ ಆದರೂ ಲೇಟಾಗಿ ಗುರು, 4 ಗಂಟೆ ಪ್ಲ್ಯಾನ್ ಮಾಡಿರೋದು 5:30 ಆಗ್ತೈತೆ. ನಮ್ಮ ಹುಡುಗ ಏನೇ ಸರಿ ಇದ್ದಾರೆ. ನಮ್ಮ ಬೇಬಿ ಇವತ್ತು ಸಾಕೋತ ರೆಡಿ ಮಾಡಿದ್ದೀವಿ ಗುರು. 4 ಜನ ಹೋಗ್ತಾ ಇದ್ದೀವಿ. ಕಮಾನ್. ಏಯ್ ಏನ ಮುಖನೇ ಕಾಣ್ತಿಲ್ಲ, ಎಲ್ಲ ಕಪ್ಪಗಿದ್ರ, ನಂತರ ಬೆಳ್ಳಿ ಇರೋ ಇವನೇ ಸುಂದ್ರ ಗುರು. ಅಲ್ಲಿಂದ ಹುಡ್ಕೊಂಡು ಹಾಗೆ ಗೊರಗುಂಟೆ ಪಾಳ್ಯ ಸಿಗ್ನಲ್ವರೆಗೂ ಬಂದಿದ್ದೀವಿ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಜಾಸ್ತಿ ಟೈಮ್ ಏನು ವೇಸ್ಟ್ ಮಾಡಲ್ಲ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಆಮೇಲೆ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಎಲ್ಲಿ ಏನು ಹೊಡಿತಾ ಇದೆ ಮಿಸ್ಟೇಕು ಅಂತ. ನಾವು ಹಾಗೆ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತೆ. ಇವತ್ತು ಫಸ್ಟ್ ಟೈಮ್ ಗುರು, ನನ್ನ ಮಿರರ್ ಇಲ್ಲದೆ ಇವತ್ತು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ರೀಸನ್ ಒಂದೇ, ಇವತ್ತು ಹೋಗ್ತಾ ಇರೋದೇ ನನ್ನ ಗಾಡಿ ಫೋಟೋಶೂಟ್ಗೆ. ಸ್ವಲ್ಪ ಹೈಟ್ ಮಾಡಿದ್ದೀನಿ, ಒಂಥರ ಅಡ್ವೆಂಚರ್ ಥರ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಬನ್ನಿ ಅಲ್ಲಿ ಸ್ಪಾಟ್ಗೆ ಹೋಗ್ಬಿಟ್ಟು ಫುಲ್ ಗಾಡಿ ನೋಡಿಸ್ತೀನಿ ಅಂತ ನಿಮಗೆ. ಏನು ಬ್ರೋ, ಹೆಲ್ಪ್ ಬೇಕಾ ಬ್ರೋ? ಬನ್ನಿ ಬ್ರೋ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಗಾಡಿ ಹತ್ರ ಮೇಲೆ ಹೋಗ್ತಾ ಇಲ್ಲ ಬ್ರದರ್, ಯಾಕಂದರೆ ನಮ್ಮ ಗಾಡಿಗೆ ಪವರ್ ಇಲ್ಲ. ಕುತ್ಕೊಳ್ಳಿ ಬ್ರೋ. ಏನು ಬ್ರೋ, ಒಂದು ಥ್ಯಾಂಕ್ಸ್ ಇಲ್ವಾ ನೀವು ಟೋ ಮಾಡಿದ್ಕೆ? ಕಷ್ಟಪಟ್ಟು 8 ಕಿಲೋಮೀಟರ್ ಟೋ ಮಾಡಿದ್ದೀನಿ ಗುರು. ಗಾಡಿಗೆ ಪೆಟ್ರೋಲ್ ಹಾಕೊಂಡಾಯ್ತು. ಈ ಕಿತ್ತೋದ ಮಕ್ಕಳು ಬೆಳಗ್ಗೆ ನಾವು ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಬಿಟ್ಟು ನಮ್ಮ ತಲೆದು ನಾವು ಸುಮ್ಮನೆ ಇವಾಗ ಪೆಟ್ರೋಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹಂಗೂ ಹಾಕೊಂಡ್ಬಿಟ್ವಿ ಗುರು ಪೆಟ್ರೋಲು. ಹೋಗ್ತಾ ಇದ್ವಿ, ಇನ್ನೊಂದು 65 ಕಿಲೋಮೀಟ್ರ್ ಇರೋದು. ಒಂದೇ ಸತಿ ಎಲ್ಲ ಬಿಟ್ಟು ಲಾಗ್ ಮಾಡೋಣ ಅಂತ ನನಗೆ. ಲಾಸ್ಟ್ ಟೈಮ್ ಇದೇ ಸಿಗ್ನಲಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಅದು 21,000 ವ್ಯೂಸ್ ಹೋಗಿತ್ತು. ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಒಂದು 20 ಜನ ಮಾತ್ರ ಸಬ್ಸ್ಕ್ರೈಬರ್ ಮಾಡೋರು 20,000 ವ್ಯೂಗೆ. ಏನೋ ಒಂದು ಗುರು, ಒಂದಲ್ಲ ಒಂದಿನ ಬೆಳಿತೀವಂತ ಒಂದು ನಂಬಿಕೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾರೆ ಗುರು. ನೀವೇನಾದರೂ ಹೋಗೋ ರೂಟಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಬೇಡಿ, ಅದ್ರ ಬದಲು ಟೋಲಲ್ಲಿ ಬಂದರೆ ಬೈಕೆಲ್ಲ ಫ್ರೀ. ಇದೇನು ಮೈಸೂರು ಹೈವೇ ಇಲ್ಲ, ಆರಾಮಾಗಿ 34 ಕಿಲೋಮೀಟ್ರ್ ಒಂದೇ ರೂಟ್ ಇದೆ, ಹೊಡ್ಕೊಂಡು ಹೋಗ್ಬೋದು ಗುರು ನೀವೆಲ್ಲ. ಗುರು ಏನು ಗುರು ಇದು, ಏರೋಪ್ಲೇನ್ ಪುಕ್ಕ ತೊಗೊಂಡೋಗ್ತಾ ಇದ್ದಾರೆ ಅನಿಸುತ್ತೆ. ಇಷ್ಟು ದೊಡ್ಡದಾಗೈತಲ್ಲ ಯಪ್ಪ, ಇಷ್ಟು ದೊಡ್ಡನ್ನ ಹೆಂಗರು ಅವನು ಟರ್ನ್ ಎಲ್ಲ ಮಾಡ್ತಾನೆ. ಅಯ್ಯೋ, ಒಂದು 300 ಮೀಟ್ರ್ ಐತೆ ಗುರು. ವಾಟ್ಸಪ್ ಟು ಯು ಬಾಯ್, ವಾಟ್ಸಪ್ ಟು ಯು. ಓಕೆ ಗುರು ಅಲ್ಲಿಂದ ಹುಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಬೆಳಕೆ ಆಗ್ಬಿಡ್ತು ಗುರು. ಏನೋ ನಮ್ಮ ಮನೆ ಬರದಲ್ಲಿ ಹೇಳಿದ ಟೈಮಿಗೆ ಕರೆಕ್ಟಾಗಿ ಹೋಗೋ ಅಭ್ಯಾಸ ಇಲ್ವಾ ಅನಿಸುತ್ತೆ. ಯಾಕಂದರೆ ಸ್ಕೂಲ್ ಡೇಸಲ್ಲೂ ಲೇಟಾಗಿ ಹೋಗ್ತಿದ್ವಿ, ಕಾಲೇಜ್ಗಂತೂ ಲೇಟಾಗಿ ಹೋಗ್ತಿದ್ವಿ. ಡಿಗ್ರಿ ಅಂತ ಕೇಳೇಬೇಡಿ, ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಎಲ್ಲ ಆಚೆನೇ ಇರ್ತಿದ್ವಿ. ಇದು ಟ್ರಿಪ್ ಅಂತ ಬಂದರೆ 1 ಅವರ್ ಅಲ್ಲ 2 ಅವರ್ ಅಲ್ಲ 3 ಅವರ್ ಲೇಟ್ ಮಾಡ್ತಾರೆ ಗುರು. 6 ಗಂಟೆಗೆ ಅಲ್ಲಿ ಇರಬೇಕು. ಆಲ್ರೆಡಿ ಇವಾಗಲೇ 6 ಗಂಟೆ ಆಗ್ಬಿಟ್ಟೈತೆ, ಇನ್ನೂ 40 ಕಿಲೋಮೀಟ್ರ್ ಐತೆ. ಇನ್ನೂ 1 ಅವರ್ ಗುರು. 7 ಗಂಟೆ ಒಳಗಡೆ ಅಲ್ಲಿ ಇರ್ತೀವಿ ಗುರು. ಅಂತೂ ಇಂತೂ ಹೈವೇನ ದಾಟ್ಕೊಂಡು ವಿಲೇಜ್ ಒಳಗಡೆ ಬಂದಿದ್ದೇವೆ. ಹಳ್ಳಿ ರೂಟು ನನ್ನ ಫೇವ್ರೇಟ್ಗಳು. ಹಳ್ಳಿ ರೂಟ್ ಅಂದರೆ ನನಗೊಂಥರ ಖುಷಿ ಹೊಡ್ಯೋಕ್ಕೆ. ನೋಡೆ ಜನ್ ಇಟ್ಕೊಂಬಿಟ್ಟು ಇಷ್ಟಲವಾಗ ಬರ್ತಾನೆ ಜೈಂಟು. ಚಳಿ ಆಗ್ಬಿಟ್ರೆ ದೊಡ್ಡವ್ರು ಬಿಡ್ತಾರೆ, ಅದಕ್ಕೆ ಚಳಿ ಆಗಕ್ಕೆ ಬಿಡಬಾರ್ದು. ಅದಕ್ಕೆ ಒಂದು ಟೀ ಅಂಗಡಿ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಇಲ್ಲೇ ಎಲ್ಲಾದರೂ ಟೀ ಕುಡ್ಕೊಂಡ್ಬಿಡೋಣ ಅಂತ ಗುರು. ಇನ್ನೂ ಬೆಟ್ಟ 14 ಕಿಲೋಮೀಟ್ರ್ ಐತೆ, ಆದರೆ ಇಲ್ಲೇ ಕಾಣ್ತೈತೆ ನೋಡಿ ಗುರು. ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟೈತೆ ಅಲ್ಲಿ. ಕ್ಯಾಮ್ರಾದಲ್ಲಿ ಅಷ್ಟು ಕವರ್ ಆಗ್ತೈತೆ ಅಂತ ಗೊತ್ತಿಲ್ಲ, ಲೈವಲ್ಲಿ ಮಾತ್ರ ಚಿಂದೆ ಆಗೈತೆ. ಬೆಟ್ಟನೇ ಅರ್ಧ ಮುರ್ದಾಗ ಕಾಣ್ತೈತೆ ಗುರು. ಫುಲ್ಲು ಫಾಗು, ವೆದರ್ ಬೇರೆ ಸಖತ್ತಾಗೈತೆ ಬೆಳಿಗ್ಗೆ. ಆಹಾ ಏನು ಗುರು ರೋಡು ಯಪ್ಪ. ಸಿಟಿಗಿಂತ ಹಳ್ಳಿಲೇ ಈ ಥರ ಚಿಂದೆ ಆಗೈತಲ್ಲ ರೋಡ್ಗಳು. ಸೂಪರ್ ಗುರು. ಬೆಂಗಳೂರಲ್ಲಿ ಈ ಥರ ಒಳ್ಳೊಳ್ಳೆ ಸ್ಪಾಟ್ಗಳು ಬಿಟ್ಬಿಟ್ಟು ನಾವು ಪದೇ ನಂದಿ ಹಿಲ್ಸ್ಗೆ ಹೋಗ್ತಾ ಇರ್ತೀವಿ ಗುರು. ಅದೇ ಸ್ವಲ್ಪ ಬೇಜಾರು. ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡೋಣಂತೆ ಏನೋ ವರ್ತಿಲ್ವಾ ಅಂತ.
ವೆಲ್ಕಮ್ ಟು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ದೇವರಾಯನ ದುರ್ಗ ಸುಸ್ವಾಗತ. ಒಂದು ಹುಡುಗಿ ವೆಲ್ಕಮ್ ಮಾಡ್ತೈತೆ. ಏನೇ ಮಾಡಿಫೈ ಮಾಡಿದ್ರು 100cc ಏನಾದರೂ ಬೆಟ್ಟ ಹತ್ಬೇಕಾದ್ರೆ 2-3 ಗೇರು ಅಷ್ಟೇ. ಅದ್ರ ಮೇಲೆ ಹಾಕಿದ್ರೆ ಮುಕ್ಕರಿಯುತ್ತೆ. ಆಹಾ 80ರಲ್ಲಿ ಹುಡ್ಕೊಂಡು ಬರ್ತಾ ಇದೆ, 40ಕ್ಕೆ ಬಂತು, ಇನ್ನೇನು 30ಕ್ಕೆ ಹೋಗೋ ಚಾನ್ಸ್ ಐತೆ. ಈ ಥರ ಸ್ಪಾಟಿಗೆಲ್ಲ ಬಂದುಬಿಟ್ರೆ ನಿಮ್ಮ ಹುಡುಗರ ಜೊತೆ ಫೋನೆಲ್ಲ ಕಿತ್ತು ಜಾಬಲ್ಲೋ ಇಲ್ಲ ಬ್ಯಾಗಲ್ಲಿ ಹಾಕೊಂಬಿಡಿ, ಪೀಸಾಗಿ ಎಂಜಾಯ್ ಮಾಡಿಬಿಡ್ಬೇಕು. ಕೆಲವೊಂದು ಸರ್ತಿ ಹೋಗೋ ಜಾಗಕ್ಕಿಂತ ಹೋಗೋ ರೂಟ್ಗಳೇ ಸೂಪರಾಗಿರುತ್ತೆ ಅಂತ. 2 20 ಎಷ್ಟು ಗಂಟೆ ಓಪನ್ ಆಗುತ್ತೆ ಇದು 6 ಗಂಟೆ? ಅದಕ್ಕಿಂತ ಬೇಗ ಬಂದರೆ ಇಲ್ವಾ? ಓಕೆ, ಇದು ಬಿಡಿ. ಗುರು, ನೀವು ಸಂಡೇನೇ ಬರ್ರಿ, ಮಂಡೇನೇ ಬರ್ರಿ, ಬೇರೆ ಜಾಗಗಳಿಗಿಂತ ಇದು ವರ್ತ್ ಅನಿಸ್ತೈತೆ ಗುರು. ಬೇರೆ ಜಾಗದಲ್ಲೆಲ್ಲ ಸಂಡೇ ಬಂತಂದರೆ ಗಾಡಿ ಫೀಸ್ ಕೂಡ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. 10 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡ್ಕೊಳ್ತಾರೆ, 20 ರೂಪಾಯಿ ಇರೋರೆಲ್ಲ 40-50 ರೂಪಾಯಿ ಮಾಡ್ಕೊಳ್ತಾರೆ. ಆದರೆ ಇದು ಬರೀ 10 ರೂಪಾಯಿ ಗುರು ಎಂಟ್ರಿ ಫೀಸು ಅಷ್ಟೇ. ಈ ಥರ ರೋಡಲ್ಲಿ ಯಾಕೆ ಈ ಥರ ರೋಡು ಕಿತ್ತು ಒಂಥರ ಡ್ಯಾಮೇಜ್ ಆಗಿದೆ ಅಂತ ಕೇಳ್ಬೋದು ನಿಮಗೆಲ್ಲ. ಚೆನ್ನಾಗಿದ್ರೆ ನಮ್ಮಂಥ ಹುಡುಗರು ಬಿಸಿ ರಕ್ತ ಅಲ್ಲ, ಹುಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಆಕ್ಸಿಡೆಂಟ್ ಆಗೋ ಜಾಸ್ತಿ ಚಾನ್ಸ್ಗಳಿರುತ್ತೆ ಅಂತ ರೋಡ್ಗಳನ್ನ ಬೇಕಂತಾನೆ ಕಿತ್ತಿ ಇಕ್ಕಿರ್ತಾರೆ. ಬಂದೇ ಬಿಟ್ವಿ ಅಂತೂ ಇಂತೂ ಟಾಪಿಗೆ. ಓ ಸೂಪರ್ ಗುರು, ವಿವೋ ಇಡೀ ತುಮಕೂರೇ ಕಾಣಿಸ್ತಾ ಇದೆ ನಮಗೆ. ಓಹೋ, ಎಲ್ಲ ಸೂಪರ್ ಬೈಕೆಲ್ಲ ತಂದ್ಬಿಟ್ಟು ಸ್ಮೋಕ್ ಮಾಡ್ತವ್ರೆ ಗುರು. ಸೂಪರ್ ಆಗೈತೆ ಗುರು ಬೋದಾರಲ್ಲಿ. ತಳ್ಬೇಡ್ರಿ ಇರೋ. ಓಹೋ ಅಯ್ಯಪ್ಪ, 3 ಜನ ಅಯ್ಯಪ್ಪ, ಏನು ಗುರು ಎಂಟ್ರೆನ್ಸ್ ಎಲ್ಲ ಏಟ್ ಬಿದ್ಬಿಡ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು. ನಾವೇನೋ ಯಾವುದೋ ಕಾಡಲ್ಲಿ ಗೀಡಲ್ಲಿ ಯಾಲ್ಲೂ ಇಲ್ಲ. ಅಲ್ಲಿ ಮುಂದೆ ರೋಡ್ ಐತೆ, ಪಕ್ಕದ ಎಲ್ಲೋ ಒಂದು ಇದ್ರೊಳಗಡೆ ಬಂದಿದ್ದೀವಿ. ನಮ್ಮ ಹುಡುಗನ ಬೇರೆ ಒಳ್ಳೆ ಸ್ಪಾಟ್ ನೋಡ್ರೆ ಸಾಕು ಕುಚ್ಚೆ ಮಾಡಬೇಕು ಅನಿಸುತ್ತೆ ಅವನಿಗೆ, ಬಾಡಿ ಮಗನಿಗೆ. ಚಿಂದಿಗೋರು ಇಲ್ಲಿ ನೋಡೋಕ್ಕೆ ಸ್ಪಾಟ್ ಇಲ್ಲ, ಆದರೆ ವಾಕಿಂಗ್ ಮಾಡೋಕ್ಕೆ ಈ ಥರ ಒಳ್ಳೆ ಸ್ಪಾಟ್ಗಳಿದೆ. ಸುಮ್ಮನೆ ಬಂದುಬಿಟ್ಟು ಫೋಟೋ ತೊಗೊಂಡು ಬಾ, ಸುಮ್ಮನೆ ಕೂತ್ಕೊಂಡು ಬಾ ಅಂತ ಇರಬೇಡಿ, ಎಂಜಾಯ್ ಮಾಡಿ. ನೀವೇನಾದರೂ ನಿಮ್ಮ ಡೌಜ್ ಏನಾದರೂ ಬಂದುಬಿಟ್ರೆ ಇದಕ್ಕಿಂತ ಒಳ್ಳೆ ಸ್ಪಾಟ್ ಯಾವುದೂ ಇಲ್ಲ. ನೋಡ್ಗುರು, ಅಬ್ಬ ವೀಕೆಂಡಲ್ಲಿ ಓಯೋನೇ ಬೇಕಾಗಿಲ್ಲ ನಿಮ್ಮ ಲವರ್ಗಳಿಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಿಂಗಲ್ ಏನಾದರೂ ಇದ್ಬಿಟ್ರಂದರೆ ಬೇಜಾರೇ ಮಾಡ್ಕೋಬೇಡಿ, ನಾವು ಸಿಂಗಲ್ಲೇ. ಯಾರಾದರೂ ಈ ಥರ ಬೋದಾರಲ್ಲಿ ಬಂದಿದ್ರೆ ಡಿಸ್ಟರ್ಬ್ ಮಾಡಿಬಿಡಿ. ಇಷ್ಟೇ ಲಾಸ್ಟ್ ಗುರು. ಇದಕ್ಕೂ ಮೇಲೆ ಬೇಕಂದರೆ ಇಲ್ಲಿ ಬಂಡೆ ಮೇಲೆ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಇದ್ರ ಒಳಗಡೆ ಹೋಗ್ಬೋದು. ಬರೀ ಇಂಥದೆಯ ಮಾಪಯ್ಯ. ನನಗೆ ಮಾತ್ರ ಯಾಕೆ ಈ ಹುಚ್ಚು ನನ್ನ ಮಕ್ಳಿಗೆ ಫ್ರೆಂಡ್ಸ್ ಕೊಟ್ಬಿಟ್ನ ದೇವ್ರೆ. ಗುರು, ನೀವು ಹಾಗೆ ಅದೇ ಸ್ಪಾಟೆಲ್ಲ ಮುಸ್ಕೊಂಬಿಟ್ಟು ಮತ್ತೆ ಇಳಿಬೇಕಾದ್ರೆ ರೈಟ್ ತೊಗೊಂಬಿಡಿ ಸರ್ಕಲಿಂದ. ಇಲ್ಲಿ ಬೈಕರ್ಸ್ಗಂತಲೇ ಒಂದು ಜಾಗ ಮಾಡಿಕ್ಕಿದ್ದಾರೆ ನೋಡಿ. ಓಹೋ, ಏನು ಗುರುದು ಹಿಂಗೈತೆ ಚಿಂದಾಗಿ. ಸೂಪರ್ ಗುರು. ನಾನು ಲಾಸ್ಟ್ ಟೈಮ್ ತಿಮ್ಮಪ್ಪನ ಬೆಟ್ಟ ಅಂತ ಒಂದು ಲಾಗ್ ಹಾಕಿದೆ, ಅದಕ್ಕಿಂತ ಡೇಂಜರ್ ಆಗೈತೆ ಇದು. ಗುರು ಬನ್ನಿ, ಹಂಗೆ ಸ್ಲೋವಾಗಿ ಹೋಗ್ಬಿಡೋಣ. ಸ್ವಲ್ಪ ಸೇಫ್ಟಿ ಇರ್ಬೇಕಿಲ್ಲಿ, ಮಿಸ್ ಆದರೆ ಗೊತ್ತಲ್ಲ.
ಗಾಳಿಗೆ ಗಾಡಿನೇ ಹೇಗಿರ್ತೈತೆ. ಸ್ವಲ್ಪ ಡೇಂಜರ್ ಆಗೈತಲ್ಲ ಗುರು ರೋಡು. ಐಸ ಲಾಸ್ಟಾಗಿ ನಮ್ಮ ಗಾಡಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು ಬೆಟ್ಟದ ತುದಿ ಮೇಲೆ. ಗುರು ಹಾಗೆ ಹೋಗಿ ಮೇಲೆ ಬೆಟ್ಟದ ಮೇಲೆ ಗಾಡಿ ಗಿಡಿದು ಫೋಟೋ ನಮ್ಮದು ಫೋಟೋ ಹಿಡ್ಕೊಂಡು ಬಂದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ದಿದ್ರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗೋಣ ಮತ್ತೆ. ಟಾಟಾ ಬೈ ಬಾಯ್, ಸಿ ಯು.